ಟಿವಿ9 ನಿರಂತರ ವರದಿಯ ಫಲಶ್ರುತಿ ಇದೀಗ ದರ್ಶನ್ ಅನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಲಾಗ್ತಾ ಇದೆ. ಯಾವುದು ಬೇರೆ ಜೈಲು? ಈ ಕಡೆಯಿಂದ ಆ ಬಾರ್ಡ್ರು ಅಂತ ಅಂದ್ರೆ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿನ 7 ಅಧಿಕಾರಿಗಳನ್ನ ಅಮಾನತು ಮಾಡಿರುವಂತದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ದರ್ಶನ್ ಹಾಗೆ ತಂಡದ ಧೂಮಲೀಲೆ ಎಣ್ಣೆ ಪಾರ್ಟಿ ಇದೆಲ್ಲ ಕಂಡು ಹಿರಿಯ ಅಧಿಕಾರಿಗಳು ಅವರಿಗಿದೆಲ್ಲ ಗೊತ್ತಿರೋದೇ ಬಿಡಿ, ಬಯಲಾಗ್ಬಿಡ್ತಲ್ಲ ಅನ್ನುವಂಥದ್ದು ಅವರಿಗೆ ಒಂದು ಟೆನ್ಷನ್. ಈ ಕಾರಣಕ್ಕಾಗಿನೇ ಈಗ ಸರ್ಕಾರಕ್ಕೆ ಇದು ಬಹಳ ಮುಜುಗರ ತಂದಿರುವಂತಹ ಸಂಗತಿ. ಹೀಗಾಗಿನೇ ಈಗ ದರ್ಶನ್ ಇಲ್ಲಿದ್ರೆ ತಾನೇ ಈ ತರದ್ದೆಲ್ಲ ಕೀಟ್ಲೆ ಕ್ವಾಟ್ಲೆ ದರ್ಶನ್ ಅವರನ್ನೇ ಶಿಫ್ಟ್ ಮಾಡ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಗೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕ ಎಲ್ಲೋ ಅಲ್ಲ, ಸೀದಾ ಬೆಳಗಾವಿ ಹಿಂಡಲ್ಗ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಸದ್ಯ ಯೋಚನೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಈಗ ಸದ್ಯಕ್ಕಂತೂ ಈಗ ದರ್ಶನ್ ಅವರನ್ನ ಕರ್ಕೊಂಡು ಹೋಗಿ ಕೋರ್ಟ್ ಮುಂದೆ ನಿಲ್ಸೋದು ಈ ತರದ್ ಯಾವುದು ಪ್ರಕ್ರಿಯೆ ಸದ್ಯಕ್ಕಂತೂ ಇಲ್ಲ. ಇದ್ರೂ ಅದು ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಈ ತರದ್ರಲ್ಲೇ ಆಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಹಳ ಗಂಭೀರವಾದಂತ ಯೋಚನೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದರ್ಶನ್ಗೆ ಸಂಬಂಧಪಟ್ಟ ಹಾಗಿನ ಮತ್ತಿತರ ಫೋಟೋಗಳು ಬೇರೆ ವೈರಲ್ ಆಯ್ತು. ಅದರಲ್ಲಿ ದರ್ಶನ್ ಅವ್ರು ಬಹಳ ಆರಾಮಾಗಿ ಕೂತಿರೋದು, ರಾಜಾತಿಥ್ಯ ಅವ್ರಿಗೆ ಸಿಗ್ತಾ ಇರೋದು, ಬೆಡ್ ಕೊಡಿ, ಕಾಟ್ ಕೊಡಿ, ಫೋಕ್ಸ್ ಕೊಡಿ, ಈ ಥರದ್ದೆಲ್ಲ ಅವ್ರೇನು ಜೈಲಿಗೆ ಅವರೆಲ್ಲ ಮನವಿಯನ್ನ ಮಾಡ್ಕೊಂಡಿದ್ರು ಜೈಲಿಗೆ ಕೊಡಬೇಕು ಅಂತೇಳಿ ಅಥವಾ ತನಗೆ ಕೊಡಬೇಕು ಅಂತೇಳಿ ಕೋರ್ಟ್ಗೆ, ಅದೆಲ್ಲ ಸುಳ್ಳು ಅನ್ನುವಂಥದ್ದು ಈಗ ಕ್ಲಿಯರ್ ಆಗಿ ಗೊತ್ತಾಗಿದೆ. ಬಿರಿಯಾನಿ ಬರ್ತಾ ಇತ್ತು ದರ್ಶನ್ ಅವರಿಗೆ. ಟಿವಿ9 ಕೂಡ ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ನಿರಂತರವಾಗಿ ರಾಜಾತಿಥ್ಯದ ಬಗ್ಗೆ, VIP ಟ್ರೀಟ್ಮೆಂಟ್ ಬಗ್ಗೆ ಟಿವಿ9 ವರದಿಯನ್ನ ಮಾಡಿತ್ತು. ಆಗ ಇದೇ ಗೃಹ ಸಚಿವರು ಹಾಗೇನೂ ನಾವು ಕೊಡ್ತಾ ಇಲ್ವಲ್ಲ ಅನ್ನೋ ಮಾತನ್ನ ಹೇಳಿದರು. ಸುಳ್ಳು ಅದೆಲ್ಲ ಅಂತ ಹೇಳಿದ್ರು ಯಾರು? ಗೃಹ ಸಚಿವರು. ಒಂದ್ ಕಡೆ ಗೃಹ ಸಚಿವರು ಇರಲಿ, ಮೊನ್ನೆ ತಾನೇ CCB ಪೊಲೀಸರು ಹೋಗಿ ರೈಡ್ ಮಾಡಿದಾಗ ನಮ್ಗೇನೂ ಸಿಕ್ಕಿಲ್ಲ ಅಂತ ನಿನ್ನೆ ತಾನೇ ಹೇಳಿದರು. ಆದ್ರೆ ಜೈಲಿನ ಒಳಗೆ ಕರ್ಮಕಾಂಡ ಬೇರೆನೇ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿದೆ. ನಿಮ್ಗೆ ಇನ್ನೊಂದು ಕೆಲ ಸಂಗತಿಗಳು ಗೊತ್ತಿರ್ಬೋದು. ಟಿವಿ9 ನಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿನ ವಿಡಿಯೋಗಳನ್ನ ನೀವು ನೋಡಿರ್ಬೋದು. ಈ ಸ್ವಿಗ್ಗಿ ಝೊಮ್ಯಾಟೋದವ್ರು ಬರ್ತಾ ಇದ್ರು ಡೆಲಿವರಿ ಬಾಯ್ಸ್ ಜೈಲ್ ಹತ್ರ. ಇಲ್ಲಿಗೆ ಬಂದಿದ್ರೆ ಇಲ್ಲಿಗೆ ಲೊಕೇಶನ್ ತೋರಿಸ್ತುಂಟು ಅಂತಿದ್ರು ಯಾರೋ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರು, ಡೆಲಿವರಿ ಬಾಯ್ಸ್.